ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಚಾನಲ್. ನಾನಿವತ್ತು ಕಬ್ಬಿಣದ ಕಾವಲಿನ ಉಪಯೋಗಿಸ್ಕೊಂಡು ನೀರು ದೋಸೆನ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಕಬ್ಬಿಣದ ಕಾವಲಿ. ನೋಡಿ, ನಾನು ಒಂದು 2 ಕಪ್ ಆಗುವಷ್ಟು ಅಕ್ಕಿನ ಒಂದು 2-3 ಗಂಟೆ ನೆನೆಸಿಟ್ಕೊಂಡಿದ್ದೆ. ಅದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇದನ್ನು ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಅದಕ್ಕೆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಎಳ್ಳು ಚಟ್ನಿನ ಮಾಡ್ಕೋತಾ ಇದ್ದೀನಿ ನಾನು ನೀರು ದೋಸೆಗೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಳ್ಳು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಎಳ್ಳು ಹಾಗೂ ಕೊಬ್ಬರಿನ ಸೇರಿಸ್ಬಿಟ್ಟು ಚಟ್ನಿ ಮಾಡ್ಕೊಳ್ಳೋದು. ನೋಡಿ, ಕೊಬ್ಬರಿ ತಗೊಂಡಿದ್ದೀನಿ ನಾನು. ಇಷ್ಟು ಕೊಬ್ಬರಿನ ಹೆಚ್ಚಿ ಹಾಕ್ಕೊಳ್ಳೋಣ. ಅದಕ್ಕೆ ಹುರಿದಂಥ ಎಳ್ಳನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನೀರುಳ್ಳಿ, 1-2-3 ಎಸ್ಲಾಗುವಷ್ಟು ನೀರುಳ್ಳಿನ ಹೆಚ್ಚಿ ಸ್ವಲ್ಪ ಬಾಡಿಸ್ಕೊಂಡು, ಒಂದು ಬೆಳ್ಳುಳ್ಳಿನ ಬಾಡಿಸ್ಕೊಂಡು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಮೆಣಸು ಸಾಕು, ಹಸಿಮೆಣಸು 1 ಹಾಕ್ಕೊಂಡಿದ್ದೀನಿ. ನಾವು ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಹುಳಿ ಹಾಗೂ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಚೂರು ಬೆಲ್ಲ, ನಾವು ಯಾವುದೇ ಚಟ್ನಿ ಆದ್ರೂ ಚೂರು ಬೆಲ್ಲನೂ ಹಾಕ್ಕೊಳ್ತೀವಿ, ಹಾಗಾಗಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಚಟ್ನಿ ರೆಡಿ ಆಯಿತು. ಈಗ ಕಾವಲಿನ ಸ್ಟವ್ ಮೇಲೆ ಇಟ್ಕೊಂಡು ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಸ್ವಲ್ಪ ನೀರಾಗಿ ಮಾಡ್ಕೋಬೇಕು. ನಾವು ನಮ್ಮ ಹದಕ್ಕೆ ಒಂದು ಹದದಲ್ಲಿ ಅದು ಅನುಭವ ಇರುತ್ತೆ ನಮಗೆ, ಹಾಗಾಗಿ ಆ ಹದದಲ್ಲಿ ನೀರನ್ನು ಬೆರೆಸ್ಕೊಂಡು ಈ ಥರ ನೀರು ದೋಸೆನ ಮಾಡ್ತಾಯಿದ್ದೀವಿ. ನೋಡಿ, ಒಂದು 5 ನಿಮಿಷ ಬೇಡ, ಅಷ್ಟರೊಳಗೇ ಬೆಂದುಬಿಡುತ್ತೆ. ಅದು ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಅಷ್ಟರೊಳಗೇ ಬೆಂದುಬಿಡುತ್ತೆ. ಕೆಲವರು 2 ಮೈ ಬೇಯಿಸ್ತಾರೆ, ನಾನು ಒಂದೇ ಮೈ ಬೇಯಿಸೋದು. ಅದನ್ನು ಚೆನ್ನಾಗಿ ಬೇಯುತ್ತೆ. ಅದನ್ನು 2 ಮೈಯು ಬೇಯಿಸೋ ಅವಶ್ಯಕತೆ ಇರಲ್ಲ. ಅದೇ ಉದ್ದಿನ ದೋಸೆ ಆದರೆ 2 ಮೈಯು ಬೇಯಿಸಬೇಕಾಗುತ್ತೆ. ನೀರು ದೋಸೆ ಒಂದು ಸೈಡ್ ಬೇಯಿಸಿದ್ರೆ ಸಾಕು. ನಾನು ಅದಕ್ಕೆ ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ, ಅದು ಗ್ರೀನಾಗಿ ಚೆನ್ನಾಗಿ ಕಾಣಿಸಿರಲಿ ಅನ್ನೋದಕ್ಕೆ. ಅದೊಂದು ಟೇಸ್ಟ್ ಕೂಡ ಕೊಡುತ್ತೆ ಅನ್ನೋದಕ್ಕೆ, ಹೆಲ್ದಿ ಕೂಡ ಅಲ್ವಾ. ಸೊಪ್ಪು ಈ ರೂಪದಲ್ಲಾದರೂ ದೇಹ ಸೇರಲಿ ಅನ್ನೋದಕ್ಕೆ. ನೋಡಿ, ನಿಮಗೂ ನೀರು ದೋಸೆ ಇಷ್ಟ ಆದರೆ ಹೇಗೆ ಬಂತು ನನ್ನ ನೀರು ದೋಸೆ ರೆಸಿಪಿ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೋಡಿ, ನೀರು ದೋಸೆ ಇವಾಗ ರೆಡಿ ಆಯಿತು. ಇದನ್ನು ಚಟ್ನಿ ಜೊತೆಗೆ ನಾನು ಸರ್ವ್ ಮಾಡ್ತಿದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್.